ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಶ್ರೀ ಧರ್ಮರಾಯ ಸ್ವಾಮಿ ಕರಗ ಶಕ್ತ್ಯೋತ್ಸವ 2026ಕ್ಕೆ ಎಲ್ಲರಿಗೂ ಸುಸ್ವಾಗತ. ದಿನಾಂಕ 29 ಮಾರ್ಚ್ 2026 ಭಾನುವಾರ ರಾತ್ರಿ ಸುಮಾರು 10 ಗಂಟೆ ನಂತರ ಆರತಿ ದೀಪಗಳು ಶ್ರೀ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಬರಲು ಶುರುವಾಗಿದೆ. ದಿನಾಂಕ ಮಾರ್ಚ್ 30, 2026 ಸೋಮವಾರ ಬೆಳಗ್ಗೆ ಈ ವಿಡಿಯೋನ ತೆಗೆದಿರೋದು. ಸೊ ಎಲ್ಲರೂ ಒಳ್ಳೊಳ್ಳೆ ಆರತಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಇದು ಭಾಗ 2, ಭಾಗ 1 ಕೂಡ ಹಾಕಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಎಲ್ಲ ಸುಮಂಗಲಿಯರು ತುಂಬ ಚೆನ್ನಾಗಿ ಸೀರೆ ಉಟ್ಕೊಂಡು ಡ್ರೆಸ್ ಮಾಡ್ಕೊಂಡು ಮತ್ತು ಮುಡಿಗೆ ಮಲ್ಲಿಗೆ ಹೂವು ಇಟ್ಕೊಂಡು ಆ ಆರತಿಯನ್ನು ಹೊತ್ಕೊಂಡು ಬಂದಿದ್ದಾರೆ. ತಂಬಿಟ್ಟಿನ ಆರತಿ ಕೂಡ. ಶ್ರೀಕೃಷ್ಣ ಸತ್ಯಭಾಮೆ ಹಾಗೂ ರುಕ್ಮಿಣಿಯ ದರ್ಶನ ಮಾಡಿಕೊಳ್ಳಿ. ವಸುಂಧ ಸುತಂ ದೇವಂ ದೇವಕಿ ಪರಮಾನಂದಂ ಕೃಷ್ಣ ಮುಂದೆ ಜಗದ್ಗುರು. ತಾಯಿ ಸರಸ್ವತಿ ದೇವಿ ಆರತಿ ಎಷ್ಟು ಚೆನ್ನಾಗಿದೆ ನೋಡಿ. ತಾಯಿ ಸರಸ್ವತಿ ದೇವಿನೇ ನೋಡ್ದಂಗಾಗಿದೆ. ತುಂಬಾ ಚೆನ್ನಾಗಿದೆ ಅಲ್ಲ, ನೋಡಲು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ಹಿಂದಿನ ವಿಡಿಯೋದಲ್ಲೂ ಒಳ್ಳೊಳ್ಳೆ ಆರತಿಗಳು ಮಾಡ್ಕೊಂಬಂದಿರೋದು ಹಾಕಿದ್ದೀನಿ. ಸೊ ಇದರಲ್ಲೂ ಕೂಡ ನೋಡಿ ಚೆನ್ನಾಗಿದೆ ಅಲ್ವಾ, ತಾಯಿ ಶಾರದಾ ದೇವಿದು. ಸೊ ಈ ವಿಡಿಯೋನೆಲ್ಲ ಗಣೇಶನೇ ಹೋಗಿ ಹಿಡ್ಕೊಂಬಂದಿರೋದು. ಸೊ ದೇವಾಲಯದ ಆವರಣ. ಸೊ ಎಲ್ಲರೂ ಕೂಡ ಅವರ ಆರತಿಗಳನ್ನ ತಗೊಂಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದಾರೆ. ಹಾಗೂ ಫ್ಯಾಮಿಲಿ ಜೊತೆ ಫೋಟೋ ವಿಡಿಯೋನು ತೆಗೆಸ್ಕೊತಿದ್ದಾರೆ. ಸೊ ಗರ್ಭಗುಡಿಯಲ್ಲಿರುವ ಶ್ರೀ ಧರ್ಮರಾಯ ಸ್ವಾಮಿ ದರ್ಶನ ಕೂಡ ಮಾಡಿಸ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೋಡೋಕೆ ಒಳ್ಳೆ ಹಬ್ಬದ ಥರ ಇದೆಯಲ್ಲ. ದೇವಾಲಯ ಎಲ್ಲ ಭಕ್ತಾದಿಗಳಿಂದ ತುಂಬಿ ತುಳುಕ್ತಿದೆ ಹಾಗೂ ಆರತಿಗಳಿಂದ. ತುಂಬಾ ಚೆನ್ನಾಗಿದೆ ಅಲ್ಲ. ಸೊ ಹಿಂದಿನ ದಿನ ಅಂದರೆ ಭಾನುವಾರ ರಾತ್ರಿ 10 ಗಂಟೆಯಿಂದ ಆರತಿ ಶುರುವಾಗಿದೆ. ಸೊ ರಾತ್ರಿಯೆಲ್ಲ ಮೆರವಣಿಗೆ ಮೂಲಕ ದೇವಸ್ಥಾನ ಕೂಡ ತೊಗೊಂಬಂದಿದ್ದಾರೆ. ಸೊ ಬೆಳಗ್ಗೆ ಆದಮೇಲೆ ಕೂಡ ಆರತಿ ಎಲ್ಲ ತೊಗೊಂಬರ್ತಿದ್ದಾರೆ. ತಾಯಿ ಅಮ್ಮನವ್ರದ್ದು ನೋಡಿ ಎಷ್ಟು ಚೆನ್ನಾಗಿದೆ. ಅಮ್ಮನವ್ರ ಥರನೇ ಆರತಿ ಮಾಡ್ಕೊಂಬಂದಿದ್ದಾರೆ. ನೋಡಲು ಕಣ್ಣು ಸಾಲದು. ಆನೆ ಮೇಲೆ ಆ ತಾಯಿ ವಿರಾಜಮಾನರಾಗಿದ್ದಾಳೆ. ತುಂಬಾ ಚೆನ್ನಾಗಿದೆ ಅಲ್ಲ. ಎಲ್ಲನೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಯಾವುದಕ್ಕೆ ಫಸ್ಟ್ ಪ್ರೈಜ್ ಕೊಡಬೇಕು ಅಂತ ಗೊತ್ತೇ ಆಗಲ್ಲ. ಎಲ್ಲದಕ್ಕೂ ಫಸ್ಟ್ ಪ್ರೈಜ್ ಅಂದರೆ ತಪ್ಪಾಗಲಾರದು. ಆರತಿ ಎಲ್ಲ ತಂದು ದೇವತಾವಿಗೆ ಪೂಜೆ ಮಾಡ್ಕೊಂಡು ಮತ್ತೆ ಮನೆಗೆ ತೊಗೊಂಡೋಗ್ತಾರೆ. ನೋಡಿ ಎಲ್ಲರೂ ಖುಷಿಯಾಗಿ ಬಂದಿದ್ದಾರೆ. ಎಲ್ಲರ ಮುಡಿಯಲ್ಲೂ ಮಲ್ಲಿಗೆ ಹೂವು. ಸೊ ತಾಯಿ ದ್ರೌಪದಿ ಅಮ್ಮನವರಿಗೆ ಮಲ್ಲಿಗೆ ಒಂದು ತುಂಬಾ ಇಷ್ಟ. ಸೊ ಗರುಡಗಂಬಕ್ಕೂ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ದೇವಾಲಯ ತುಂಬ ಎಲ್ಲ ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸುತ್ತಿದೆ. ನೋಡಿ ಎಲ್ಲರೂ ತಾಯಿ ಶಾರದಾ ದೇವಿ ಆರತಿಗೆ ಫೋಟೋ ವಿಡಿಯೋ ಎಲ್ಲ ತಕ್ಕೊತಿದ್ದಾರೆ. ನೀವು ಈ ಸಲ ಬೆಂಗಳೂರು ಕರಗಕ್ಕೆಲ್ಲ ಹೋಗ್ತೀರಾ? ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗರುಡಗಂಬತ್ತವ ಹೂವಿನ ಆರತಿ ಹೊತ್ಕೊಂಡಿರೋ ಥರನೇ ಇದ್ದಾರೆ. ತುಂಬಾ ಚೆನ್ನಾಗಿದ್ದಾವ. ಒಂದೊಂದು ದಿನ ಒಂದೊಂದು ಅಲಂಕಾರ ಇಲ್ಲಿ ಮಾಡ್ತಿರ್ತಾರೆ. ದೇವಾಲಯದ ಮುಂಭಾಗ ಗರುಡಗಂಬ ಇದೆಯಲ್ಲ, ಇದು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಆರತಿ ಹೊತ್ಕೊಂಬರ್ತಾರಲ್ಲ ಆ ರೀತಿನೇ ಕುಣಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಎಲ್ಲ ಆರತಿ ನೋಡೋಕ್ಕೆ. ಈ ಆರತಿನೂ ಕೂಡ ಸೂಪರ್ ಆಗಿದೆ. ನೋಡಿ ದೇವಾಲಯದ ಒಳಗಡೆ ಕೂಡ ಆರತಿ ಎಲ್ಲ
ಮಾಡ್ಕೊಂಡಿದ್ದಾರೆ. ಸೊ ರಾತ್ರಿಯಿಂದ ಆರತಿಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದು ಕೂಡ ಈ ಆರತಿ ತುಂಬಾ ಚೆನ್ನಾಗಿದೆ ನೋಡಿ. ಹಿಂದೆ ಮೊಗ್ಗಿನ ಜಡೆ ಎಲ್ಲ ಹಾಕಿದ್ದಾರೆ. ಆ ತಾಯಿಗೆ ತ್ರಿಶೂಲ ಎತ್ತಿ ತಾಯಿಗೆ ಕೊಟ್ಟಿದ್ದಾರೆ ನೋಡಿ. ತುಂಬಾ ಚೆನ್ನಾಗಿದೆ ಅಲ್ಲ ಆರತಿ. ಶ್ರೀಪೀಠೆ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಈಗೆಲ್ಲ ಆರತಿ ಇಟ್ಕೊಂಡು ಧರ್ಮರಾಯ ಸ್ವಾಮಿ ಹಾಗೂ ದ್ರೌಪದಿ ಅಮ್ಮನವರ ದರ್ಶನ ಮಾಡಲು ಸಾಲಲ್ಲಿ ನಿಂತಿದ್ದಾರೆ. ತುಂಬಾ ಚೆನ್ನಾಗಿದೆ. ದೇವ್ರ ದರ್ಶನ ಕೂಡ ಮಾಡಿಸ್ತೀವಿ ನೋಡಿ. ಕೆಲವರು ದೇವರು ಗರ್ಭಗುಡಿ ಒಳಗಡೆ ಇಕ್ಕಿಸಿ ಆನಂತರ ತಮ್ಮ ಆರತಿನ ಮನೆಗೆ ತಗೊಂಡೋಗ್ತಾರೆ. ತಂಬಿಟ್ಟಿನ ಆರತಿ ಕೂಡ ಮಾಡ್ಕೊಂಡ್ಬಂದಿದ್ದಾರೆ. ಸ್ವಲ್ಪ ಬರೋರಿಗೆಲ್ಲ ಎಲ್ಲರೂ ತಂಬಿಟ್ಟು ಮಾಡ್ಕೊಂಡಿರೋದು ಒಂದು ಕಡೆ ಒಂದು ತಟ್ಟೆಗೆ ಇಕ್ಕಿರ್ತಾರೆ. ಕಾಯಿ ಮತ್ತು ಭಕ್ತಾದಿಗಳಿಗೆ ತೆಂಗಿನಕಾಯಿ ಮತ್ತು ತಂಬಿಟ್ಟನ್ನ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ನೀಡ್ತಾ ಇದ್ದಾರೆ. ಧರ್ಮರಾಯ ಸ್ವಾಮಿ, ಪಂಚಪಾಂಡವರು, ದ್ರೌಪದಿ ಅಮ್ಮ ಹಾಗೂ ಶ್ರೀಕೃಷ್ಣ ಪರಪದರ ದರ್ಶನ ಮಾಡ್ಕೊಳ್ಳಿ. ಇವರೇ ಜ್ಞಾನೇಂದ್ರ ಅವರು, ಇವರೇ ಕರಗದ ಪೂಜಾರಿ. ಈ ಸಲ ಕೂಡ ಇವರೇ ಕರಗನ ಹೊರುತ್ತಿರೋರು. ಜಲಕಂಠೇಶ್ವರ ಸ್ವಾಮಿಗೆ ಕಲ್ಯಾಣಿ ಸ್ನಾನ ಮಾಡೋಕ್ಕೆ ಬಂದಾಗ ಅದು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ ನನ್ನ ಚಾನಲಲ್ಲಿ ನೋಡಿ. ಒಳಗೂ ಕೂಡ ಕರಗ ಎಲ್ಲ ಇಟ್ಟಿದ್ದಾರೆ. ಸ್ವಲ್ಪ ಶೇಕ್ ಆಗುತ್ತೆ, ದಯವಿಟ್ಟು ಸಹಕರಿಸಿ. ರಶ್ ಇದ್ರಲ್ಲ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅಮ್ಮನವ್ರಿಗೆ. ತುಂಬಾ ಚೆನ್ನಾಗಿದೆಯಲ್ಲ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ್ಮಕ ಸಾಧಕ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕರ್ಗವರ ಪೂಜಾರಿ ರೈತರು ಬಂದಿರೋ ಭಕ್ತಾದಿಗಳೆಲ್ಲರಿಗೂ ತೀರ್ಥವನ್ನು ನೀಡುತ್ತಿದ್ದಾರೆ ನೋಡಿ. ಹೊರಗಡೆ ಫ್ಯಾಮಿಲಿ ಎಲ್ಲ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊತಿದ್ದಾರೆ. ತುಂಬಾ ಚೆನ್ನಾಗಿದೆಲ್ಲ ನೋಡಿ. ಇವರೇ ಹೋಗಿ ವಿಡಿಯೋ ಹಿಡ್ಕೊಂಡ್ಬಂದಿರೋದು. ಆಗಾಗ ಸೆಲ್ಫಿ ಮತ್ತು ವಿಡಿಯೋ ಫೋಟೋ ಎಲ್ಲ ತಕ್ಕೊತಿದ್ದಾರೆ. ತಾಯಿ ಮಹಾಲಕ್ಷ್ಮಿ ಅಮ್ಮನ ತುಂಬ ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರಲ್ಲ, ಆ ತಾಯಿ ನೋಡಿದಾಗೆ ಆಗುತ್ತೆ. ಸೊ ನಿಮಗೆ ಈ ಹೂವಿನ ಆರತಿಗಳಲ್ಲಿ ಯಾವ ಆರತಿ ತುಂಬ ಇಷ್ಟ ಆಯಿತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ. ಆನೆ ಮೇಲೆ ತಾಯಿ ವಿರಾಜಮಾನರಾಗಿರುವ ಈ ಹೂವಿನ ಆರತಿ ಅನ್ನ ಪುಣ್ಯ ಸದಾ ಪುಣ್ಯ ಶಂಕರ ಪ್ರಾಣವಲಯ ಭಕ್ತಿ ಜ್ಞಾನ ವೈರಾಗ್ಯ ಸಿದ್ಧತೆ ಭಿಕ್ಷಾ ದೇವಿಚ ಪಾರ್ವತಿ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಶ್ರೀ ಮಹಾಗಣಪತಿಯ ಸನ್ನಿಧಾನ ಇದೆ. ಏಕದಂತ ಧೀಮಿ ವಕ್ರತುಂಡ ಧೀಮಿ ಅನ್ನೋದಂತಿ ಪ್ರಚೋದಯಾತ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಆ ಮಹಾಗಣಪತಿಯ ದರ್ಶನ ಮಾಡಿಕೊಂಡ್ರಲ್ಲ. ಇಲ್ಲೂ ಕೂಡ ಪ್ರತಿದಿನ ಒಂದೊಂದು ಅಲಂಕಾರ ಮಾಡ್ತಿದ್ದಾರೆ ಗಣಪತಿಗೆ. ಮತ್ತು ಗಣಪತಿ ಈ ಕಡೆ ಸೈಡು ತಾಯಿ ಮುತ್ಯಾಲಮ್ಮನ ಸನ್ನಿಧಿ ಕೂಡ ಇದೆ. ಸೊ ನೋಡಿ, ಈಗ ಗಣೇಶ ಜೋಕಾಲಿ ಮೇಲೆ ಉಯ್ಯಾಲೆ ಆಡ್ತಿದ್ದಾನೆ. ಸೊ ಮೊದಲಿಗೆ ದೇವ್ರನ್ನ ಎತ್ತಿ ಉಯ್ಯಾಲೋತ್ಸವ ಮಾಡ್ತಾರೆ. ತದನಂತರ ಕರಗವರ ಪೂಜಾರಿ ಮಾಡ್ತಾರೆ. ತದನಂತರ ಮಿಕ್ಕಿರೋರೆಲ್ಲ ಈ ಉಯ್ಯಾಲೋತ್ಸವದಲ್ಲಿ ಭಾಗಿಯಾಗಿರ್ತಾರೆ. ಇಷ್ಟವರೆಗೂ ನಮ್ಮ ಈ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೇನಾದ್ರು
ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಚಾನಲ್ ವೀಕ್ಷಕರಿಗೆ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.